ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಪರಿಚಾರಕ ಹುದ್ದೆಗಳ ನಕಲಿ ನೇಮಕಾತಿ ಆದೇಶ ಪ್ರತಿಗಳನ್ನು ಸೃಷ್ಟಿಸಿ ಸಾರ್ವಜನಿಕರನ್ನು ವಂಚಿಸುತ್ತಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾ ಪೊಲೀಸ್ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಅಡ್ಡೂರು, ಈ ಪ್ರಕರಣದಲ್ಲಿ ಕಲಬುರಗಿ ಜಿಲ್ಲೆಯ ಮೆಳಕುಂದ ಬಿ ಗ್ರಾಮದ ನಾಗೇಶ್ ತಂದೆ ಲಕ್ಷ್ಮಣ್ ಸುಂಕನ್ ಮತ್ತು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಗುರ್ಲಹೊಸೂರಿನ ರಾಮಪುರ ಸೈಟ್ ಪ್ರದೇಶದ ನಿವಾಸಿ ಅಭಿಷೇಕ್ ತಂದೆ ಸುಭಾಷ್ ಮಾತಾಡೆ ಅವರನ್ನು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆರೋಪಿತ ನಾಗೇಶನು 7 ವಿವಿಧ ಬ್ಯಾಂಕ್ ಖಾತೆಗಳ ಮೂಲಕ 9 ಜನರಿಗೆ ಪರಿಚಾರಕ ಹುದ್ದೆಯಿಂದ ತಹಸೀಲ್ದಾರ್ ಗ್ರೇಡ್ 2 ವರೆಗೆ ಹುದ್ದೆಗಳನ್ನು ಕೊಡಿಸುವುದಾಗಿ ನಂಬಿಸಿ ಅವರಿಂದ ಒಟ್ಟು 8.55 ಲಕ್ಷ ರೂಪಾಯಿ ಪಡೆದುಕೊಂಡಿದ್ದಾನೆ. ತನಿಖೆಯಲ್ಲಿ ಈತನಿಂದ 2 ಮೊಬೈಲ್ಗಳು, 2 ಸಿಮ್ ಕಾರ್ಡ್ಗಳು, 10 ಬಯೋಡಾಟಾ ದಾಖಲೆಗಳು, ಕಂದಾಯ ಇಲಾಖೆ, ಆದಾಯ ತೆರಿಗೆ ಇಲಾಖೆ, ರೈಲ್ವೆ ಇಲಾಖೆ, ಅಬಕಾರಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪಂಚಾಯತ್ ರಾಜ್, ವಾಣಿಜ್ಯ ತೆರಿಗೆ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಒಟ್ಟು 43 ನಕಲಿ ನೇಮಕಾತಿ ಆದೇಶ ಪ್ರತಿಗಳು ಮತ್ತು 25,000 ರೂಪಾಯಿ ನಗದು ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ನಕಲಿ ನೇಮಕಾತಿ ಆದೇಶ ಪ್ರತಿಗಳನ್ನು ಸೃಷ್ಟಿಸಲು ನಾಗೇಶನ ಸಹಚರ ಅಭಿಷೇಕನು WPS ಆಫೀಸ್ ಮತ್ತು ಸ್ಟ್ಯಾಂಪ್ ಮೇಕರ್ ಆ್ಯಪ್ಗಳನ್ನು ಬಳಸಿ ಪ್ರತಿಯೊಂದು ನಕಲಿ ಆದೇಶ ಪತ್ರಕ್ಕಾಗಿ 5,000 ರೂಪಾಯಿಗಳನ್ನು ಪಡೆಯುತ್ತಿದ್ದ. ಇವರಿಬ್ಬರು ಸೇರಿ ಸುಮಾರು 9 ರಿಂದ 100 ಜನರನ್ನು ಸಂಪರ್ಕಿಸಿ ವಿವಿಧ ಇಲಾಖೆಗಳ ಹುದ್ದೆಗಳ ನಕಲಿ ಆದೇಶ ಪ್ರತಿಗಳನ್ನು ತಯಾರಿಸಿ ವಂಚನೆ ಮಾಡುತ್ತಿದ್ದಾರೆಂದು ಪತ್ತೆಯಾಗಿದೆ. ಆರೋಪಿತರಿಂದ ಒಟ್ಟು 6 ಲಕ್ಷ ರೂಪಾಯಿ ವಂಚನೆ ಮಾಡಲಾಗಿದೆ. ಅಭಿಷೇಕ್ನಿಂದ 11 ನಕಲಿ ಆದೇಶ ಪ್ರತಿಗಳು, 2 ಮೊಬೈಲ್ಗಳು ಮತ್ತು 22,000 ರೂಪಾಯಿ ನಗದು ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ CEN ಪೊಲೀಸ್ ಠಾಣೆಯಲ್ಲಿ ಶ್ರೀ ಆನಂದ ಪೂಜಾರಿ ಗ್ರಾಮ ಆಡಳಿತ ಅಧಿಕಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಇವರು ದೂರಿನ ಆಧಾರದ ಮೇಲೆ ಒಂದು ದೂರಿನ ಸಾರಾಂಶ ಏನಂದರೆ ಅಮರ್ದೀಪ್ ತಂದೆ ಶಿವಶರಣಪ್ಪ ಸಿಂಗೆ ಮುದ್ದಡಗ ಕಮಲಾಪುರ ತಾಲೂಕು ಇವರದು ಒಂದು ನಕಲಿ ಆದೇಶ ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅಂತ ದೂರಿನ ಆಧಾರದ ಮೇಲೆ ನಾವು ಕಲಬುರಗಿ ಜಿಲ್ಲೆಯ CEN ಪೊಲೀಸ್ ಠಾಣಾ ಅಲ್ಲಿ 2/2025 ಚೀಟಿಂಗ್ ಫೋರ್ಜರಿ ಕೇಸ್ ಮತ್ತು IT ಆ್ಯಕ್ಟ್ ಅಡಿಯಲ್ಲಿ ನಾವು ದೂರನ್ನು ದಾಖಲಿಸಿಕೊಂಡಿದ್ದೇವೆ. ತದನಂತರ ಈ ಏನು ಕೇಸು ಯಾರು ಮಾಡಿದ್ರಂತ ಪತ್ತೆ ಹಚ್ಚಲಿಕ್ಕೆ ನಾವು DYSP ಸೆನ್ ಬಸವೇಶ್ವರ ಹೀರಾ ಅವರ ನೇತೃತ್ವದಲ್ಲಿ 2 ತಂಡಗಳನ್ನು ನಾವು ಮಾಡಲಾಗಿದೆ. ಒಂದು ತಂಡವನ್ನು PI ಸೆನ್ ವನಂಜಕರ್ ಅವರ ನೇತೃತ್ವದಲ್ಲಿ ಮತ್ತು 2ನೇ ತಂಡ ಜಗದೀಶ್ ಇನ್ಸ್ಪೆಕ್ಟರ್ ವುಮನ್ ಮಹಿಳಾ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ 2 ತಂಡಗಳನ್ನು ರಚನೆ ಮಾಡಲಾಗಿದೆ. ಇವರಿಬ್ಬರು ಸಾಕಷ್ಟು ಎಫರ್ಟ್ಸ್ ಮಾಡಿದರು. ಈ ನಕಲಿ ಆದೇಶ ಪ್ರತಿ ಎಲ್ಲಿಂದ ಶುರುವಾಗಿದೆ ಅನ್ನೋದು ಫಸ್ಟು ಅಮರ್ದೀಪನ್ ಅವ್ರನ್ನು ವಿಚಾರಣೆ ಮಾಡಿ ಅವ್ರ ಕಡೆಯಿಂದ ಮಾಹಿತಿ ಪಡೆದುಕೊಂಡು ತದನಂತರ ಅವರ ಮುಖಾಂತರ ಅವರು ಯಾರನ್ನು ಕಾಂಟ್ಯಾಕ್ಟ್ ಮಾಡಿದರು ಯಾರು ಅನ್ನೋದು ಒಂದು ಚೈನ್ ಲಿಂಕ್ ತರಹ ಒಂದು ಮಾಹಿತಿ ಎಲ್ಲ ಸಂಗ್ರಹಿಸಿ ಇದರಲ್ಲಿ ಮುಖ್ಯ ಆರೋಪಿಗಳಾಗಿರೋಂಥ ನಾಗೇಶ್ ತಂದೆ ಲಕ್ಷ್ಮಣ್ ಸುಂಕನ್ ಮೆಲ್ಕುಂದ ಬಿ ಗ್ರಾಮ ಕಲಬುರಗಿ, ಪ್ರೆಸೆಂಟ್ ಹಾಲಿ ವಾಸ ಪುಣೆ ಮಹಾರಾಷ್ಟ್ರ ಸ್ಟೇಟ್, ಮತ್ತು 2ನೇದು ಅಭಿಷೇಕ್ ತಂದೆ ಸುಭಾಷ್ ಮಾತಾಡೆ ಇವರು ಸವದತ್ತಿ ತಾಲೂಕು ಸವದತ್ತಿ ಪ್ಲೇಸು ಬೆಳಗಾವಿ ಜಿಲ್ಲೆ. ಇವರು ಪುಣೆದಲ್ಲಲ್ವ ಇವರು ಪ್ರೆಸೆಂಟ್ ಅವರು ಪುಣೆದಲ್ಲೇ ಇರ್ತಾರೆ. ಇವರಿಬ್ಬರನ್ನು ನಾವು ವಶಪಡಿಸಿಕೊಂಡು ಅವರ ಕಡೆಯಿಂದ ನಾವು ಆಲ್ಮೋಸ್ಟ್ ಮೊದಲನೇ ಆರೋಪಿ ಆಗಿರುವಂತಹ ನಗೇಶ್ ಇವರ ಕಡೆ 7 ಬ್ಯಾಂಕ್ ಖಾತೆಗಳು ಬಳಸಿ ಆಲ್ಮೋಸ್ಟ್ 9 ಮೆಂಬರ್ಸ್ಗೆ ಇವರು ಆಲ್ಮೋಸ್ಟ್ ಗ್ರೇಡ್ 2 ಇಂದ ಗ್ರೇಡ್ 2 ತಹಸೀಲ್ದಾರ್ವರೆಗೂ ವಂಚನೆ ಮಾಡಲಿಕ್ಕೆ 43 ವಿವಿಧ ಹುದ್ದೆಗಳ ಏನು ನಕಲಿ ಆದೇಶ ಪ್ರತಿಗಳನ್ನ ಅವರ ಕಡೆಯಿಂದ ಜಪ್ತಿ ಮಾಡಿಕೊಳ್ಳಲಾಗಿದೆ. ಮತ್ತು ಅವರ ಕಡೆಯಿಂದನೂ ನಾವು 7 ಬ್ಯಾಂಕ್ ಆಪರೇಟಿಂಗ್ ಅಕೌಂಟ್ಸು ನಾವು ಅವರ ಕಡೆಯಿಂದ ನಾವು ಪತ್ತೆ ಹಚ್ಚಿದ್ದೇವೆ. ಮತ್ತು 2 ಮೊಬೈಲ್ಗಳು, 2 ಸಿಮ್ ಕಾರ್ಡ್ಸು, ಆಮೇಲೆ 10 ಬಯೋಡೇಟಾ ರೆಸ್ಯೂಮೇಸು ಮತ್ತು 25,000 ಹಣನೂ ಅವ್ರ ಕಡೆಯಿಂದ ನಾವು ಜಪ್ತಿ ಮಾಡಿಕೊಂಡಿದ್ದೇವೆ. 2ನೇ ಆರೋಪಿ ಆಗಿರುವಂತಹ ಅಭಿಷೇಕ್ ಇವರು ಮೇನ್ ನಾಗೇಶ್ ಏನು ಪಾತ್ರ ಇರುತ್ತೆ ಅಂದರೆ ಅವ್ರದ್ದು ಮೇಜರ್ ಅವರು ಕಾಂಟ್ಯಾಕ್ಟ್ಸ್ ಯೂಸ್ ಮಾಡಿಕೊಂಡು ಯಾರ್ಯಾರಿಗೂ ಜಾಬ್ ಬೇಕು
ಅನ್ನೋದು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಜಾಬ್ ಕೊಡಿಸ್ತೀವಿ, ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಸ್ತೀವಿ ಅಂತ ಹೇಳಿ ಅವ್ರಿಗೆ ನಂಬಿಸಿ ಅವ್ರ ಕಡೆಯಿಂದ ಹಣ ವಸೂಲಿ ಮಾಡಿ ತದನಂತರ ಈ ಅಭಿಷೇಕ್ ಅನ್ನೋರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು, ಈ ಅಭಿಷೇಕ್ ಏನಿದ್ದಾರೆ ಇವ್ರದ್ದು ಮೇಯ್ನ್ ಪಾತ್ರ ಏನಂದರೆ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಸೃಷ್ಟಿ ಮಾಡುವುದು ಅಭಿಷೇಕ್ ಇವ್ರದ್ದು ಮೇಯ್ನ್ ಪಾತ್ರ ಆಗಿರುತ್ತದೆ. ಮತ್ತು ಯಾರು ಇನ್ನೋಸೆಂಟ್ ಪರ್ಸನ್ಸು ಯಾರಿಗೆ ಜಾಬ್ ಬೇಕು ಅನ್ನೋರನ್ನ ಹುಡುಕೊಂಡು ಕರ್ಕೊಂಡು ಬರೋದು ಪಾತ್ರ ಈ ನಾಗೇಶ್ ಅನ್ನೋ ಒಂದು. ಸೊ ಫಸ್ಟ್ ನಾಗೇಶ್ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರಿಗೆ ಜಾಬ್ ಬೇಕು ಅನ್ನೋದು, ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಯಾವ ಜಾಬ್ ಬೇಕು ಏನು ಬೇಕು ಅನ್ನೋದು ಮಾತಾಡಿಕೊಂಡು ಅವ್ರ ಕಡೆ ಹಣ ವಸೂಲಿ ಮಾಡಿಕೊಂಡು ತದನಂತರ ಈ ಅಭಿಷೇಕ್ ಕಾಂಟ್ಯಾಕ್ಟ್ ಮಾಡಿ ಆ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಕೊಂಡು ಅವ್ರಿಗೆ ಕಳಿಸುವುದು ನಗೇಶ್ ಪಾತ್ರೆ. ಈ ಅಭಿಷೇಕ್ ಅನ್ನೋದು ನಗೇಶ್ ಏನು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ಅಂತ ಹೇಳ್ತಾರೋ ಆ ಅಪಾಯಿಂಟ್ಮೆಂಟ್ ಆರ್ಡರನ್ನು ರೆಡಿ ಮಾಡಿಸುವ ಜವಾಬ್ದಾರಿ ಅಭಿಷೇಕ್. ಈ ಅಭಿಷೇಕ್ ಕಡೆನೂ ನಾವು ಒಂದು ನಕಲಿ ಆದೇಶ ಪತ್ರಕ್ಕೆ 5,000 ನಗೇಶ್ ಕಡೆಯಿಂದ ತೊಗೊಳ್ತಿದ್ರಿ ಅಭಿಷೇಕ್ ಅನ್ನೋರು. ಮತ್ತು ಅವ್ರ ಕಡೆ ನಾವು 2 ಮೊಬೈಲ್ಗಳನ್ನು, 11 ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ಗಳನ್ನು ಮತ್ತು 22,000 ನಗದು ಹಣನೂ ನಾವು ಜಪ್ತಿ ಮಾಡಿಕೊಂಡಿದ್ದೇವೆ. ಇವರು ಮೇಯ್ನ್ ತಾವು ಇದರಲ್ಲಿ ನೋಡಿದರೆ ಅಭಿಷೇಕ್ ಅನ್ನೋರು ಮೇಯ್ನ್ WPS ಆಫೀಸ್ ಆ್ಯಪು ಮತ್ತು ಸ್ಟ್ಯಾಂಪ್ ಮೇಕರ್ ಆ್ಯಪ್ಗಳನ್ನು ಬಳಸಿ ಅವರು ನಕಲಿ ಆದೇಶ ರೆಡಿ ಮಾಡ್ತಿದ್ರು. WPS ಆಫೀಸಲ್ಲಿ ಅವರು ಫಸ್ಟು ಆದೇಶ ಪ್ರತಿಯನ್ನು ರೆಡಿ ಮಾಡ್ತಿದ್ರು. ಸ್ಟ್ಯಾಂಪ್ ಮೇಕರ್ ಆ್ಯಪಲ್ಲಿ ಸ್ಟ್ಯಾಂಪು ಮತ್ತು ಸಿಗ್ನೇಚರ್ ಎಲ್ಲ ಆ ಸ್ಟ್ಯಾಂಪ್ ಮೇಕರ್ ಆ್ಯಪ್ ಮುಖಾಂತರ ಮಾಡ್ತಿದ್ರು. ಅದು ಮೊಬೈಲಲ್ಲೇ ರೆಡಿ ಮಾಡಿಸಿ ಸಾಫ್ಟ್ ಕಾಪಿ ಕಳಿಸ್ತಿದ್ರು. ಸೊ ಈ ಇನ್ನೋಸೆಂಟ್ ಪರ್ಸನ್ಸ್ ಕಳಿಸಿದ ಮೇಲೆ ತದನಂತರ ಅವರು ಆ ಜಾಗಕ್ಕೆ ಹೋಗ್ಬಿಟ್ಟು ಎಂಕ್ವೈರಿ ಮಾಡಿದ ಮೇಲೆ ಅವ್ರಿಗೆ ಜಾಬ್ ಆಗಿಲ್ಲ, ಅದು ನಕಲಿ ಆದೇಶ ಪ್ರತ ಅಂತ ತಿಳ್ಕೊಂಡಿದ ಮೇಲೆ ಮತ್ತೆ ವಾಪಸ್ ಇವರು ಕಾಂಟ್ಯಾಕ್ಟ್ ಮಾಡಲಾಗಿದೆ. ಆ ಸಮಯದಲ್ಲಿ ಕೆಲವೊಂದರಿಗೆ ನಾನು ಹಣ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಅವರು ಪದೇ ಕೇಳ್ತಿದ್ದಾಗ ನೀವು ಕೊಟ್ಟಿಲ್ಲ, ನಾವು ಪೊಲೀಸ್ ಠಾಣೆಗೆ ಹೋಗ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ಇವರು ಇದು ನಕಲಿ ಆದೇಶ ಪತ್ರ ಅಂತ ನಿಮಗೂ ನಮಗೂ ಗೊತ್ತಿದೆ, ನನ್ನ ಬಗ್ಗೆ ಏನಾದ್ರು ದೂರು ನೀಡಿದ್ದಲ್ಲಿ ನಿಮ್ಮ ಹೆಸರು ನಾನು ಇದರಲ್ಲಿ ಸೇರಿಸ್ತೀನಿ ಅಂತ ಹೆದರಿಸಿದ್ರಿಂದ ಅವರು ಯಾರೂ ಇದುವರೆಗೂ ಮುಂದೆ ಕಂಪ್ಲೇಂಟ್ ಕೊಡಲಿಕ್ಕೂ ಬಂದಿರುವುದಿಲ್ಲ. ಬಟ್ ಇದು ಟೋಟಲ್ ತಾವು ನೋಡಿದರೆ ಆಲ್ಮೋಸ್ಟ್ ಈಗ 11 ಮೆಂಬರ್ಸ್ ಕಡೆಯಿಂದ 14,55,000 ಅವರು ಲಾಸ್ಟ್ ರೀಸೆಂಟ್ 6 ಮಂತ್ಸಲ್ಲಿ 11 ಮೆಂಬರ್ಸ್ ಕಡೆಯಿಂದ 14.55 ಅಂದರೆ 14,55,000 ಅವರು 7 ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಆಮೇಲೆ ಈಗ ಪ್ರೆಸೆಂಟು ಅವರು 19 ಮೆಂಬರ್ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವ್ರಿಗೆ ನಾವು ನಿಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡ್ತೀನಿ ಅಂತ 19 ಮೆಂಬರ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾನು. ಅವ್ರದ್ದು ಇನ್ನೂ ಪೇಮೆಂಟ್ ಆಗಿರುವುದಿಲ್ಲ. ತಾವು ಎಲ್ಲ ಇಲಾಖೆಗಳದ್ದು ನೋಡಿದರೆ ಅವರು ಆಲ್ಮೋಸ್ಟ್ ಎಲ್ಲ ಇಲಾಖೆಗಳಲ್ಲಿನೂ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿದರು. ಅದು ಕಂದಾಯ ಇಲಾಖೆ, ಆದಾಯ ತೆರಿಗೆ ಇಲಾಖೆ, ರೈಲ್ವೆ ಇಲಾಖೆ, ಅಬಕಾರಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪಂಚಾಯತಿ ರಾಜ್, ವಾಣಿಜ್ಯ ತೆರಿಗೆ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ತದನಂತರ ಇದು ಬೇರೆ ರೈಲ್ವೆ ಇಲಾಖೆಗಳೂ ಇದೆ. ಬಟ್ ಅವ್ರದ್ದು ಬ್ಯಾಕ್ಗ್ರೌಂಡ್ ತಾವೆಲ್ಲ ನೋಡಿದರೆ ಇವರು ನಾಗೇಶ್ ಅನ್ನೋರು ಫಸ್ಟು ಮೇಲ್ಕುಂದ ಗ್ರಾಮ ಬೀಗ್ ಸೇರಿದವರು. ಈ ಹಿಂದೆನೂ ಅವ್ರದ್ದು ಇಲ್ಲೊಂದು ಶಾಪ್ ಓಪನ್ ಇಟ್ಕೊಂಡಿದ್ದಾರೆ, ಸಕ್ಸಸ್ ಮ್ಯಾನ್ ಪವರ್ ಅಂತ ಸೇಡಮಲ್ಲಿ ಕಲಬುರಗಿಯಲ್ಲಿ ಇತ್ತು. ಅದು ಓಪನ್ ಮಾಡಿ 6 ಮಂತ್ಸ್ಗೆ ಸ್ಟಾಪ್ ಆಗಿದ ಮೇಲೆ ಅವರು ಈ ಕಲಬುರಗಿ ಬಿಟ್ಟು ಸೋಲಾಪುರಕ್ಕೆ ಹೋಗಿರ್ತಾರೆ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡಲಿಕ್ಕೆ. ಆ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಈ ಸೋಲಾಪುರ ಒಂದು ಲಾಡ್ಜಲ್ಲಿ ಇವರು ಅಭಿಷೇಕ್ ಅನ್ನೋರು ಪರಿಚಯ ಆಗ್ತಾರೆ. ಅವರು ತದನಂತರ ಇವರಿಬ್ಬರ ಮಧ್ಯೆ ಸ್ನೇಹ ಬೆಳೆಯುತ್ತೆ. ಅವರು ಈ ಥರ ಯೋಚನೆ ಮಾಡ್ತಿದ್ದಾಗ ಈ ಥರ ಮಾಡ್ಬೋದು ಅನ್ನೋದು ಅವರಿಬ್ಬರ ಮಧ್ಯೆ ಒಂದು ಐಡಿಯಾ ಕ್ರಿಯೇಟ್ ಆಗುತ್ತೆ. ಅಭಿಷೇಕ್ ಅನ್ನೋರು ನನಗೆ ಕಂಪ್ಯೂಟರ್ ನಾಲೆಡ್ಜ್ ಇದೆ, ಅವರು ITI ENDಯಲ್ಲಿ ಓದಿದರು ಮತ್ತು ಡಿಪ್ಲೊಮಾ ಡ್ರಾಪ್ಔಟ್ ಇದ್ದರು. ಆ್ಯಂಡ್ ಅವ್ರಿಗೆ ಈ ಆ್ಯಪ್ಸು ಕಂಪ್ಯೂಟರ್ ನಾಲೆಜ್ ಭಾಳ ಇದೆ, ಸೊ ನನ್ನ ಕಡೆ ಇದೆ ಅಂತ. ಆವಾಗ ಇವರು ನನ್ನ ಕಡೆ ನಾನು ಕರ್ಕೊಂಡು ಬರ್ತೀನಿ, ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿದ್ರೆ ನಾವು ಹಣ ತೊಗೋಬೋದು ಅನ್ನೋದು ಇಬ್ಬರ ಮಧ್ಯೆ ಮಾತುಕತೆ ಆಗುತ್ತೆ. ಆವಾಗಿಂದ ಇವರು ನಾಗೇಶ್ ಅನ್ನೋರು ಅವರು ಬೇರೆ ರೀತಿಯಿಂದ ಕಾಂಟ್ಯಾಕ್ಟ್ಸ್ ಯೂಸ್ ಮಾಡಿಕೊಂಡು ಕರ್ಕೊಂಡು ಬರ್ತಿದ್ರು. ತದನಂತರ ಇವರು ಇಟ್ಟಂಗಿ ಬಟ್ಟಿಯಿಂದ ಸೋಲಾಪುರದಿಂದ ಪುಣೆಗೆ ಮತ್ತೆ ಶಿಫ್ಟ್ ಆಗಿದ್ರು. ಅವ್ರದ್ದು ವಾಸ ಏನು ಮೇನ್ A1 ನಾಗೇಶ್ ಇದ್ದಾರೆ, ಅವರು ಕಲಬುರಗಿಯಿಂದ ಸೋಲಾಪುರ ಕಡೆ ಹೋಗ್ತಾರೆ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡಲಿಕ್ಕೆ. ಅಲ್ಲಿಂದ ಪುಣೆಗೆ ಹೋಗಿ ಈಗ ಪ್ರೆಸೆಂಟ್ ವಾಸ ಪುಣೆಯಲ್ಲೇ ಇರ್ತಾರೆ.
ಸಿಮಿಲರ್ಲಿ A2 ಅಭಿಷೇಕ್ ಏನಿದ್ದಾರೆ ಅವ್ರು ಬೆಳಗಾವಿಯಿಂದ ಶಿಫ್ಟ್ ಆಗಿ ಅವರು ಪುಣೆಗೆ ಹೋಗ್ತಾರೆ. ಸೊ ಅವರು 6 ತಿಂಗಳು ಸತತವಾಗಿ ಕಳೆದ 6 ತಿಂಗಳಿಂದ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಆಮೇಲೆ ಇವರು ನಮ್ಮ 2 ತಂಡಗಳು ನಾವು ಮೊದಲನೇದಾಗಿ ಪುಣೆಯಲ್ಲಿ ವಾಚ್ ಮಾಡಲಿಕ್ಕೆ ಇಟ್ಟಿದ್ವಿ. ಅವರು ಭಾಳಷ್ಟು ದಿನಗಳಿಂದ ಅವರು ವಾಚಲ್ಲಿ ಇಟ್ಟಿದ್ವಿ. ಎಲ್ಲ ಕಡೆನೂ ಅವ್ರದ್ದು ಎಲ್ಲಿದ್ದಾರೋ ವಾಸ ಎಲ್ಲಿದ್ದಾರೆ ಅನ್ನೋ ತಿಳ್ಕೊಳ್ಳೋಕ್ಕೆ ಭಾಳಷ್ಟು ದಿನಗಳಾಗಿದೆ. ತದನಂತರ ಅವರು ಏನೂ ಕೆಲಸ ಮಾಡೋದಿಲ್ಲ, ಆಚೆ ಹೋಗೋದು ಬರೋದು ಇಂಥವೆಲ್ಲ ಏನು ಫ್ರಾಡ್ ಮಾಡೋದು, ಆ ದುಡ್ಡು ತೊಗೊಂಡು ಬಂದು ಅವ್ರು ಖರ್ಚು ಮಾಡೋದು, ಎಲ್ಲ ಸಾಲ ಮಾಡಿದ್ರೆ ಸಾಲ ಕೊಡೋದು ಅವ್ರದ್ದು ಡೈಲಿ ರೊಟೀನ್ ಆಗಿಬಿಟ್ಟಿದೆ. ನಮ್ಮ ಟೀಮ್ ಯಾವಾಗ ಪುಣೆಗೆ ಹೋಗಿದ್ದ ಮೇಲೆ ಅವರು ಪುಣೆಗೆ ಈ ಥರ ಸಸ್ಪಿಷನ್ ಬಂದಿದ ಮೇಲೆ ಇಮಿಡಿಯೇಟಾಗಿ ಅವ್ರು ಪುಣೆ ಖಾಲಿ ಮಾಡಿ ಸೋಲಾಪುರಕ್ಕೆ ಅವರು ಶಿಫ್ಟ್ ಆಗಿದ್ದರು. ತದನಂತರ ನಮ್ಮ ಟೀಮ್ಸ್ ಮತ್ತೆ ಪುಣೆಯಿಂದ ನಾವು ಶಿಫ್ಟ್ ಮಾಡಿ ಸೋಲಾಪುರಕ್ಕೆ ಮತ್ತು ಸೋಲಾಪುರಲ್ಲಿ ಅವ್ರನ್ನ ಟ್ರ್ಯಾಕ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನಮಗೆ ನಾವು ಯಶಸ್ವಿ ಆಗಿದ್ದೇವೆ. ಅವರಿಬ್ಬರನ್ನು ನಾವು ಸೋಲಾಪುರದಲ್ಲಿ ಅರೆಸ್ಟ್ ಮಾಡಿ ಕಲಬುರಗಿಗೆ ಕರ್ಕೊಂಡು ಬಂದು ಅವ್ರನ್ನ ವಿಚಾರಣೆ ಮಾಡಿ ಅವ್ರ ಕಡೆಯಿಂದ ನಕಲಿ ಆದೇಶ ಪ್ರತಿಗಳು ಏನಿದೆಯೋ ಅದೆಲ್ಲ ನಾವು ಸೀಸ್ ಮಾಡಲಾಗಿದೆ. ಅದು ತಾವು ಡಿಸ್ಪ್ಲೇಗೂ ತಮ್ಮ ಕಡೆ ಇಟ್ಟಿದ್ದೀನಿ, ತಾವೆಲ್ಲ ನೋಡ್ಬೋದು. ಬಟ್ ಅದೇ ಇಲ್ಲದೆ ಈಗ ಅದಿಲ್ಲದೆ ಅವ್ರ ಕಡೆ ಇನ್ನೂ ಸಾಕಷ್ಟು ಮೊಬೈಲ್ ಫೋನಲ್ಲಿ ಆದೇಶ ಪ್ರತಿಗಳು ಸಿಕ್ಕಿದೆ ವಿತೌಟ್ ಸಿಗ್ನೇಚರ್ ಅಂಥವೆಲ್ಲ. ಅಂದರೆ ಇಂಥಲ್ಲಿ ರೆಡಿ ಮಾಡಿ ಅವರು ಸಾಕಷ್ಟು ಜನರಿಗೆ ವಂಚನೆ ಮಾಡಲಿಕ್ಕೆ ಅವರು ರೆಡಿ ಆಗಿದ್ದಾರೆ. ಬಟ್ ಇನ್ನೊಂದು ಏನಂದರೆ ಇದು ಯಾರು ಎಲ್ಲಿನೂ ಒಂದು ಪ್ರಕರಣವೂ ದಾಖಲಾಗಿರೋದಿಲ್ಲ. ಯಾಕಂದರೆ ಅದು ನಕಲಿ ಆದೇಶ ಪ್ರತಿ ಅಂತ ಗೊತ್ತಾದ ಮೇಲೆ ಅವರು ನಿಮ್ಮನ್ನು ಇದು ಕೇಸಲ್ಲಿ ನೀವು ಭಾಗಿಯಾಗ್ತೀರಾ ಅಂತ ಹೆದರಿಸಿದ ಮೇಲೆ ಯಾರೂ ಮುಂದಕ್ಕೆ ಬಂದು ಕೇಸು ದಾಖಲಾಗಿರೋದಿಲ್ಲ. ಅದಕ್ಕೆ ನಾವು ಗೌರ್ಮೆಂಟ್ ಲೆವೆಲಲ್ಲಿನೇ DC ಅವರು ಕಚೇರಿ ವತಿಯಿಂದನೇ ದೂರು ದಾಖಲಾಗಿದೆ. ನಾವು ಇದು ತನಿಖೆ ಮಾಡಿ ಅವ್ರು ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರು ಅರೆಸ್ಟ್ ಮಾಡಲಾಗಿದೆ. ಅವರೇನಿಲ್ಲ ಮೋಸ ಮಾಡ್ತಿದ್ರು, ಅವ್ರು ಕಳಿಸ್ತಿದ್ರು. ಅಷ್ಟೊತ್ತೊಳಗೆ ಇವರಿಗೆ ದುಡ್ಡು ಬರ್ತಿತ್ತು. ಅವರು ಅಪಾಯಿಂಟ್ಮೆಂಟ್ ಆರ್ಡರ್ ತೊಗೊಂಡು ಕನ್ಸರ್ನ್ ಇಲಾಖೆಗೆ ಹೋದ್ಮೇಲೆ ಇಲ್ಲ ಇದು ಆರ್ಡ್ರ್ ರಿಕ್ರೂಟ್ಮೆಂಟ್ ಏನೂ ಆಗಿಲ್ಲ, ಇದು ಯಾರೋ ತಮಗೆ ಮೋಸ ಮಾಡಿದ್ರು ಅಂತ ಹೇಳಿದ ಮೇಲೆ ಮತ್ತು ಅವ್ರು ವಾಪಸ್ ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅವರು ಫಸ್ಟ್ ಮೊದಲನೇದಾಗಿ 1-2 ಟೈಮ್ಸ್ ನಾವು ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ. ತದನಂತರ ನೀವು ಜಾಸ್ತಿ ಪ್ರೆಷರ್ ಮಾಡಿ ನಾನು ಪೊಲೀಸ್ ಸ್ಟೇಷನ್ ಹೋಗ್ತೀನಿ, ನಾನು ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅವ್ರು ಏನಂತ ಹೇಳ್ತಾರೆ ಅಂದರೆ ತಾವು ಪೊಲೀಸ್ ಸ್ಟೇಷನ್ಗೆ ಹೋದರೆ ನಿಮ್ಮ ಮೇಲೂ ಕೇಸ್ ಆಗುತ್ತೆ, ನಾವು ನಿಮ್ಮ ಹೆಸರೆಲ್ಲ ಹೇಳ್ತೀವಿ, ತಾವೆಲ್ಲ ಭಾಗಿಯಾಗಿದ್ರು ಅಂತ ಹೇಳ್ತೀವಿ ಅಂತ ಹೇಳಿದ ಮೇಲೆ ಅವ್ರು ಹೆದರ್ಕೊಂಡು ಅದೇ ನಾನು ಹೇಳ್ತಾರೆ ಮೊಬೈಲಲ್ಲೇ ಮಾಡ್ತಿದ್ರು. ಮೊಬೈಲಲ್ಲಿ WPS ಆಫೀಸ್ ಸಾಫ್ಟ್ವೇರ್ ಮತ್ತು ಸ್ಟ್ಯಾಂಪ್ ಮೇಕರ್ ಆ್ಯಪಲ್ಲಿ ಸ್ಟ್ಯಾಂಪ್ ಪ್ಲಸ್ ಸಿಗ್ನೇಚರ್ ರೆಡಿ ಮಾಡ್ತಿದ್ರು. ಇದು ಸ್ವತಃ ನಾನೇ ಅವ್ರ ಕಡೆಯಿಂದ ನೋಡಿದಾಗ ನಾನೇ ನೋಡಿ ನನಗೆ ಭಾಳ ಆಶ್ಚರ್ಯ ಆಯಿತು. ವಿತಿನ್ 2 ಮಿನಿಟ್ಸಲ್ಲಿ ಅವರೊಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿ ತೋರಿಸಿದ್ರು. ಎಲ್ಲ ಅದು ಲೋಗೋಸ್ ಎಲ್ಲ ಕಡೆ ನಮ್ಗೆ ಆನ್ಲೈನಲ್ಲಿ ಸಿಗುತ್ತೆ, ಅದು ಡೌನ್ಲೋಡ್ ಮಾಡಿಕೊಂಡು ಅದು ಅಪಾಯಿಂಟ್ಮೆಂಟ್ ಆರ್ಡರ್ ರೆಡಿ ಮಾಡೋದು ಈಸಿ, ಇದು ಎಲ್ಲಿ ಯಾರಾದರೂ ಮಾಡ್ಬೋದು. ಬಟ್ ಅದು ಸಿಗ್ನೇಚರ್ ಸೀಲಿ ಆಥರೈಸೇಷನ್ ಅಥೆಂಟಿಕೇಷನ್ ಈಸ್ ಇಂಪಾರ್ಟೆಂಟ್. ಆ ಸ್ಟ್ಯಾಂಪ್ ಮೇಕರ್ ಆ್ಯಪಲ್ಲಿ ತಾವು ಏನೇ ಟೈಪ್ ಮಾಡಿದ್ರು ಅದು ಬ್ಲೂ ಕಲರಲ್ಲಿ ಸ್ಟ್ಯಾಂಪ್ ಥರ ಅದು ಪ್ರಿಂಟ್ ಅದು ಅದಕ್ಕೆ ಅಟ್ಯಾಚ್ ಆಗುತ್ತೆ, ಸಿಗ್ನೇಚರು ಅದಕ್ಕಲ್ಲಿ ಅಟ್ಯಾಚು ಆಗುತ್ತೆ. ಸೊ ಅದು PDF ಅಲ್ಲಿ ಕನ್ವರ್ಟ್ ಮಾಡಿ ಸಾಫ್ಟ್ ಕಾಪಿ ಕಳಿಸ್ತಿದ್ರು. ಸಿಗ್ನೇಚರ್ ಅವ್ರು ರ್ಯಾಂಡಮ್ ಆಗಿ ಮಾಡ್ತಿದ್ರು. ಈಗ ತಮಗೆ ಸ್ಟ್ಯಾಂಪ್ ನೋಡ್ತಾರೆ ಬಿಟ್ಟರೆ ಸಿಗ್ನೇಚರ್ ಯಾರು ನೋಡೋದಿಲ್ಲ. ಈ ಅವರು ಈ ಆಫ್ಲೈನಲ್ಲಿ ಹಾರ್ಡ್ ಕಾಪಿ ಮೇಲೆ ಸ್ಟ್ಯಾಂಪ್ ಹಾಕ್ತಿರ್ಲಿಲ್ಲ. ಅದರಲ್ಲಿನೇ ಒಂದು ಸ್ಟ್ಯಾಂಪ್ ಮೇಕರ್ ಆ್ಯಪಲ್ಲಿ ಏನಾಗುತ್ತೆ, ತಾವು ಏನು ಟೈಪ್ ಮಾಡಿದ್ರು ಕನ್ನಡದಲ್ಲಿ ಎಕ್ಸಾಕ್ಟ್ ಆಗುತ್ತೆ. ಕನ್ವರ್ಟೆಡ್ ಟು ಸ್ಟ್ಯಾಂಪ್ ಅಂದಮೇಲೆ ಸ್ಟ್ಯಾಂಪ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಆದಮೇಲೆ ಕಾಪಿ ಪೇಸ್ಟ್. ಒಬ್ಬರು ITI ಕ್ರಿಯೇಟ್ ಮಾಡೋರು ITI ಮಾಡಿದರು. ITI E&D ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲಲ್ಲಿ ಮಾಡಿದರು, ಪ್ಲಸ್ ಡಿಪ್ಲೊಮಾ ಡ್ರಾಪ್ಔಟ್. ತಾವು ಮಾಡ್ಬೋದು. ಅದು ಅವರೇನು ಒಂದು ಆ್ಯಪ್ ಪರ್ಚೇಸ್ ಮಾಡಿಕೊಂಡು ಕನ್ನಡ ನಾನು ಹೇಳ್ತೀನಿ ನೋಡಿ, ಹಳೆ ಆದೇಶ ಪ್ರತಿಗಳಿರುತ್ತೆ, ಅದು ನೋಡಿ ಪ್ರಿಪೇರ್ ಮಾಡ್ತಾರೆ.
ಅದು ಏನು ಸ್ಟ್ಯಾಂಪ್ ಏನಿದೆಯೋ ಅದು ಆ್ಯಪ್ ಮುಖಾಂತರ ಸಾಫ್ಟ್ವೇರ್ ಮುಖಾಂತರ ರೆಡಿ ಮಾಡಿ ಪ್ರೀಮಿಯಮಲ್ಲಿ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ರು, ಅದು ಮುಖಾಂತರ ಮಾಡಿ. ಅದು ನಿಜಾನ ಸುಳ್ಳುನಾ ಅಂದರೆ ನಾನು ಡೌಟ್ ಪಟ್ಟಿದ್ದೀನಿ, ಅದೆಂಗೆ ಆಗುತ್ತೆ ಮೊಬೈಲ್ ಫೋನಲ್ಲಿ ಸ್ಟ್ಯಾಂಪು ಅಂತ ಆಶ್ಚರ್ಯಪಟ್ಟು ನಾನೇ ಖುದ್ದಾಗಿ ವಿಚಾರಣೆಗೆ ಹಾಜರಾಗಿ ಕೇಳಿದ್ದೀನಿ ಮಾಡ್ತೀರಾ ಅಂತ. ನನ್ನ ಮುಂದೆ ಅವರು ಒಂದು ಆದೇಶ ಪ್ರತಿ ಮಾಡಿ ತೋರಿಸಿದ್ರು, ಕಂಪ್ಲೀಟಾಗಿ ಮಾಡಿ ತೋರಿಸಿದ್ರು. ಹಳೇದೊಂದು ರೆಡಿ ಮಾಡಿ ಇಟ್ಕೊಂಡು ಅದರಲ್ಲಿ ಹೆಸರುಗಳು ಚೇಂಜ್ ಮಾಡಿದರು. ತಮ್ಗೆ ಯಾವ ಪೋಸ್ಟ್ ಬೇಕು ಅಂತ ಕೇಳಿದಾಗ ಇಮಿಡಿಯೇಟಾಗಿ ಆ ಪೋಸ್ಟ್ ಸ್ಟ್ಯಾಂಪ್ ಕ್ರಿಯೇಟ್ ಮಾಡಿ ಹಚ್ಚಿ ಸಿಗ್ನೇಚರ್ ಮಾಡಿ ಕೊಟ್ಟಿದ್ರು. ಜನರಲ್ ಆಗಿ ಅವರು ಟಾರ್ಗೆಟ್ ಮಾಡ್ತಾ ಇರೋದು ಗ್ರೂಪ್ ಡಿ ಎಂಪ್ಲಾಯೀಸ್ಗೆ. ಹಾಂ, ಮೇಜರ್ ಗ್ರೂಪ್ ಡಿ ಎಂಪ್ಲಾಯೀಸ್ಗೆ ಮಾಡ್ತಿದ್ರು ಅವರು. ಸ್ವೀಪರು, ಅಟೆಂಡರು, ಡೇಟಾ ಆಪರೇಟರು ಇಂಥವೆಲ್ಲ ಮಾಡ್ತಿದ್ರು. ಬಟ್ ಯಾರು ಎಲ್ಲಿನೂ ಸೇರ್ಕೊಂಡಿರೋದಿಲ್ಲ ಅಂದರೆ ಬಿಕಾಸ್ ಅವರು ಇವ್ರು ದುಡ್ಡು ಟ್ರಾನ್ಸ್ಫರ್ ಆಗಿ ಆ ಸಾಫ್ಟ್ ಕಾಪಿ ತಮಗೆ ಆದೇಶ ಪ್ರತಿ ಬಂದ ತಕ್ಷಣ ಅವರು ಟ್ರೈ ಮಾಡ್ತಾರೆ, ಹೋಗಿ ಅಲ್ಲಿ ಅಪ್ರೋಚ್ ಆಗಿ ನನಗೆ ಜಾಬ್ ಸಿಕ್ಕಿದೆ ಅಂತ ಅಪ್ರೋಚ್ ಮಾಡೋಕ್ಕೆ ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲ ಯಾವುದು ಆದೇಶ ಆಗಿಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ವಾಪಸ್ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ತಾವು ನಕಲಿ ಕೊಟ್ಟಿದ್ದೀರಾ, ನಮ್ಮ ದುಡ್ಡು ವಾಪಸ್ ಕೊಡಿ ಅಂತ ಹೇಳಿದ್ಮೇಲೆ ಅವ್ರು ದುಡ್ಡು ವಾಪಸ್ ಕೊಟ್ಟಿರೋದಿಲ್ಲ. ಫಿಕ್ಸ್ ಏನಿಲ್ಲ, ಅವ್ರದ್ದು ಎಷ್ಟು ಕೊಡ್ತಾರೆ ಸಾಧ್ಯವಾಗುತ್ತೆ ಅಷ್ಟೇ ಅವರು. ನಾ ಹೇಳ್ತೀನಿ ನೋಡಿ ಕೆಲವ್ರ ಕಡೆ 20,000 ತೊಗೊಂಡಿದ್ರು, ಕೆಲವ್ರ ಕಡೆ 15,000 ತೊಗೊಂಡಿದ್ರು, ಕೆಲವ್ರ ಕಡೆ 1 lakh ತೊಗೊಂಡಿದ್ರು, ಕೆಲವ್ರ ಕಡೆ 1,50,000. ಡಿಫ್ರೆಂಟ್ ಕೆಲವು ಅಡ್ವಾನ್ಸ್ ಕೊಟ್ಟಿದ್ದಿದೆ, ಆಮೇಲೆ ಕೊಡ್ತೀನಿ ಅಂತ ಹೇಳಿರ್ತಾರೆ. ಒಂದು ಸಿಕ್ಕಿದ ಮೇಲೆ ನಾವು ಜಾಯಿನ್ ಆದಮೇಲೆ ಕೊಡ್ತೀವಿ ಅಂತ ಕೆಲವರು ಆ ಥರ. ಇಲ್ಲ, ಇಬ್ಬರೇ ಮಾಡ್ತಿರೋದು ನಾವು ಅದೆಲ್ಲ. ನಾನು ಅದೇ ಹೇಳ್ತಿರೋದು ತಮಗೆ, ನಾನು ಅದಕ್ಕೆ ತಮ್ಗೆ ಹೇಳ್ತಿರೋದು. ಫಸ್ಟ್ ನಾನು ಹೇಳಿದಾಗ ನಿಮ್ಮ ಥರ ನಂಬಲಿಲ್ಲ, ಅದಂಗೆ ಇಬ್ಬರು ಇದರಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಜನರಲ್ಲಾಗಿ ನಾವು ಫೇಕ್ ಅಂದಾಗ ಎಲ್ಲೋ ಒಂದು ಕಡೆ ಒಂದು ಕಂಪ್ಯೂಟರ್ ಆಪರೇಟರ್ ಅಥವಾ ಕಂಪ್ಯೂಟರ್ ಶಾಪಿಂದ ಪ್ರಿಪೇರ್ ಮಾಡೋದು, ಒಂದು ಪ್ರಿಂಟರಿಂದ ಪ್ರಿಂಟ್ ತೆಗೆಯೋದು ಇಂಥವೆಲ್ಲ ಇರುತ್ತೆ ಅಂತ ನಾನು ನಂಬಲಿಲ್ಲ, ನಮ್ಮವರೆಗೂ ಬಿಡಲಿಲ್ಲ. ನಾನೇ ಖುದ್ದಾಗಿ ಹೋಗ್ಬಿಟ್ಟು ವಿಚಾರಣೆ ಮಾಡಿದಾಗ ಒಂದು ರೆಡಿ ಮಾಡಿ ಅಂತ ಹೇಳಿದರೆ ಅವ್ರು 2 minutesಲ್ಲಿ ನನ್ನ ಮುಂದೆ ರೆಡಿ ಮಾಡಿ ಕೊಟ್ಟಿದ್ರು. ಆದರೆ ಯಾವುದು ಫಿಸಿಕಲ್ ಆಫೀಸ್ ಯಾವುದು ಯೂಸ್ ಮಾಡಿಲ್ಲ ಆ್ಯಂಡ್ ಯಾರಿಗೂ ಫಿಸಿಕಲ್ ಕಾಪಿ ಕೊಟ್ಟಿಲ್ಲ. ಅವರು ಓನ್ಲಿ ವಾಟ್ಸಾಪ್ ಮುಖಾಂತರ ಕಳಿಸಿದರು. ಯಾರು ಅದೇ ಇವರು ನಾಗೇಶ್ ಅನ್ನೋರು ಅವ್ರವ್ರ ಪರಿಚಯಗಳು ಯೂಸ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡ್ತಿದ್ರು. ಇವ್ರಿಗೆ ಹೆಂಗೆ ಆ ಪರಿಚಯ ಇದೆ ಅಂದರೆ, ಮುಂಚೆ 23ರಲ್ಲಿ ಸಕ್ಸಸ್ ಮ್ಯಾನ್ ಪವರ್ ಅಂತ ಒಂದು ಶಾಪ್ ಇತ್ತು, ಸೆಕ್ಯೂರಿಟಿ ಏಜೆನ್ಸಿ. ಅವ್ರು ಆವಾಗ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಸೆಕ್ಯೂರಿಟಿ ಅವ್ರನ್ನ ಕಳಿಸೋದು, ಅವ್ರಿಗೆ ಪೇಮೆಂಟ್ ಆವಾಗ ಕಾಂಟ್ಯಾಕ್ಟ್ಸು ಸಾಕಷ್ಟು ಬೆಳೆದಿದೆ ಅವರಿಗೆ. ಅವರೆಲ್ಲ ಕಾಂಟ್ಯಾಕ್ಟ್ ಯೂಸ್ ಮಾಡ್ಕೊಂಡು ಈಗ ಈ ಫ್ರಾಡ್ ಮಾಡಿದರು. ಅವ್ರಿಬ್ಬರಿಗೆ ಯಾವಾಗ ಅಭಿಷೇಕು ನಾಗೇಶ್ ಅನ್ನೋರು ಇಬ್ಬರಿಗೂ ಪರಿಚಯ ಆಗಿತ್ತು, ಸ್ನೇಹ ಬೆಳೆದು ಆವಾಗ ಇಬ್ಬರು ಮಾಡಿರೋ ಪ್ಲ್ಯಾನ್ ಇದು. ಏನೂ ಇಲ್ಲ, ಇವರು ಸೋಲಾಪುರಲ್ಲಿ ಒಂದು ಲಾಡ್ಜಲ್ಲಿ ಇದ್ದಾಗ, ಅದು ಮಹಾರಾಷ್ಟ್ರ ರಾಜ್ಯ ಆಗುತ್ತೆ, ಬೇರೆ ಭಾಷೆ ಇರುತ್ತೆ. ಬಟ್ ಇಬ್ಬರು ಕನ್ನಡ ಮಾತಾಡೋದ್ರಿಂದ ಕನ್ನಡ ಇದರಿಂದ ಅವರಿಬ್ಬರು ಕನೆಕ್ಷನ್ ಸಿಕ್ಕಿದೆ. ಇವರು ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತಾ ಇದ್ದಾರೆ ಅಂತ ಇಬ್ಬರಿಬ್ಬರು ಮಾತು ಸ್ಟಾರ್ಟ್ ಆಗಿ ಆವಾಗಿಂದ ಅವ್ರ ಕಾಂಟ್ಯಾಕ್ಟ್ ಬೆಳೆದಿದೆ. ಎಲ್ಲ ಇದ್ದಾರೆ, ಅವರು ಕಲಬುರಗಿ ಇದ್ದರು, ಬೀದರ್ ಇದ್ದರು, ಧಾರವಾಡ, ಬೆಳಗಾವಿ ಇದ್ದರು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮಾಡೋರಲ್ಲಿ ಬಾಗಲಕೋಟು, ಸುರಪುರು, ಬಸವ ಕಲ್ಯಾಣ ಇವರೆಲ್ಲ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳು. ಇದೇ ಕ್ವಶನ್ ನನಗೂ ಬಂದಿದೆ. ನಾನು ಪ್ರಾಕ್ಟಿಕಲ್ ಆಗಿ ಅವ್ರ ವಿಚಾರಣೆ ಸಮಯ ನಾನೇ ಕೂತ್ಕೊಂಡು ನಾನೇ ನೋಡಿದ್ದೀನಿ, ನನಗೆ ಆಶ್ಚರ್ಯ ಆಯಿತು ಫಸ್ಟ್ ಟೈಮ್. ಯಾವುದೇ ಒಂದು ಇಲಾಖೆಯಲ್ಲಿ ನೇಮಕಾತಿ ಆಗೋದ್ರೆ ಪರ್ಟಿಕ್ಯುಲರ್ ಆ ಇಲಾಖೆಯ ಆಯುಕ್ತರಿಂದ ಒಂದು ನೇಮಕಾತಿ ಅಂದರೆ ಒಂದು ಸರ್ಕಾರ ಓಡಿಸ್ತಾರೆ. ಈ ಡಿ ಗ್ರೂಪ್ಗೆ ಇಂಥ ಒಂದು 5 ನೋಡಿ, ಅವ್ರ ಟಾರ್ಗೆಟೇ ಇನ್ನೋಸೆಂಟು. ಈಗ ಇರ್ತಾರಲ್ವಾ ಇನ್ನೋಸೆಂಟು, ಏನು ಅಲ್ಲಿಂದ ಅಧಿಕಾರಿಗಳು ಬಂದರೆ ನಾವು ಇಲ್ಲಿ ಒಂದು ಇಲಾಖೆ ಇದೆ, ಇಲ್ಲಿ ಒಂದು ಇಲಾಖೆ ಹೆಡ್ಗೆ ಆಯುಕ್ತರಿಂದ ಪತ್ರ ಮಾಡ್ತಿರ್ತಾರೆ, ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡ್ತಾರಲ್ಲ ಸರ್, ಪೋಸ್ಟ್ ಕಾಲ್ ಫಾರ್ ಮಾಡ್ತಾರಲ್ಲ, ಅದು ವಾಚ್ ಮಾಡಿ ಇವರು ಕ್ಯಾಚ್ ಮಾಡ್ತಾರೆ. ಇಲಾಖೆ ಅಧಿಕಾರಿಯಿಂದ ಏನಾದರೂ ಅವ್ರಿಗೆ ಏನಾದರೂ ಲಿಂಕ್ ಇದೆಯಾ? ಇಲ್ಲ, ಆ ತರಹ ಏನಿಲ್ಲ. ಇಲ್ಲ, ಆ ಥರ ಏನಿಲ್ಲ. ಬರೀ ಅವರು ಇನ್ನೋಸೆಂಟು ಸ್ವಲ್ಪ ಪೂರು ಅಂತಿದ್ದವ್ರನ್ನೇ ಟಾರ್ಗೆಟ್ ಮಾಡಿದರು. ಅದಕ್ಕೆ ಸಪೋರ್ಟಿವ್ ಆಗಿ ಏನು ಮಾಡ್ತೀರಿ ಸರ್ ಅವರು, ಯಾವ ಡಿಪಾರ್ಟ್ಮೆಂಟಲ್ಲಿ ಈ ಥರ ಡಿ ಗ್ರೂಪ್ ನೌಕರದ ಪೋಸ್ಟ್ ಕಾಲ್ಫರ್ ಮಾಡ್ತಾರಲ್ಲ, ಅದು ಒಂದು ಸ್ವಲ್ಪ ವಾಚ್ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲೆಲ್ಲಿ ಖಾಲಿಗಳಿದೆ ಅನ್ನೋದು ಒಂಚೂರು ಮಾಹಿತಿ ಅವ್ರ ಕಡೆ ಇರ್ತಿತ್ತು. ಬೇರೆ ಬೇರೆ ಇಲಾಖೆಯಿಂದ ಎಲ್ಲಿ ಪೋಸ್ಟ್ ಖಾಲಿ ಇದೆಯಲ್ಲ ಅದನ್ನು ತಿಳ್ಕೊಂಡು ಆ ಬೇಸ್ ಮೇಲೆ ಅವರು ಜನರಿಗೆ ಯಾರ್ಯಾರು
ಭಾಗದವರಿಗೆ ಇದು ಸೂಟ್ ಆಗ್ತದೆ ಅಂತ ಲೆಕ್ಕ ಹಾಕಿ ಆ ಪ್ರಕಾರ ಮಾತಾಡಿ ಅವರು ಈ ಎಫರ್ಟ್ಸನ್ನು ಮಾಡ್ತಾ ಇದ್ದಾರೆ. ಬಟ್ ಕಂಪ್ಲೀಟಾಗಿ ಅದೇ ಫಾಲೋ ಮಾಡಿಲ್ಲ. ಇವನ್ ನೇಮಕಾತಿ ಪ್ರಕ್ರಿಯೆ ಇಲ್ಲ ಅಂದ್ರೂ ಅವರು ಇಶ್ಯೂ ಮಾಡಿದರು. ಯಾಕಂದರೆ ಗ್ರೂಪ್ ಡಿಯಲ್ಲಿ ಮೋಸ್ಟ್ ಆಫ್ ದ ಟೈಮ್ಸು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುತ್ತೆ. ಖಾಲಿ ಇದ್ದಾಗ ಕಾಂಟ್ರಾಕ್ಟ್ ಲೆಕ್ಕದಲ್ಲಿ ತೊಗೊಳ್ತಾರೆ. ಅಂಥವೆಲ್ಲ ಇವರು ಟಾರ್ಗೆಟ್ ಮಾಡಿದ್ರು. 11 ಮೆಂಬರ್ಸ್ ಕಡೆ ಅವರು ದುಡ್ಡು ಇದುವರೆಗೂ ಮೋಸ ಅಮೌಂಟ್ ತಗೊಂಡು ಮೋಸ ಮಾಡಿದವರು 11 ಜನ. 11 ಮೆಂಬರ್ಸ್ ಕಡೆ 14 lakhs ಈ ಲಾಸ್ಟ್ 6 ಮಂತ್ಸಲ್ಲಿ 14.55 14,55,000 ಮೋಸ ಮಾಡಿದರು. 11 ಮೆಂಬರ್ಸ್ ಟೋಟಲ್ ಇವರಿಬ್ಬರು ಸೇರಿ ಮಾಡಿರೋದು. ಎಲ್ಲಿ ಅಪಾಯಿಂಟ್ಮೆಂಟ್ ಆಗಿಲ್ಲ ಅವರು. ಯಾವುದು ಇಲ್ಲ, ಅವರು ಜಾಬ್ ಈಗ ಅವರು ಫೇಕಾಗಿ ಮಾಡಿಸ್ತಾರಾ, ಫೇಕ್ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಸ್ತಾರಾ ಅಂತ ಅವ್ರ ಮನಸ್ಸಲ್ಲಿ ಇರಲಿಲ್ಲ. ಇವರು ರೆಗ್ಯುಲರಾಗಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ನಮ್ಮ ಗ್ರೂಪ್ ಡಿ ನೌಕರಿ ಕೊಡಿಸ್ತಾರೋ ಅಂತ ಇವರು ನಂಬಿದರು. ಇವರು ಈ ಥರ ಫೇಕ್ ಮಾಡಿ ಫೇಕ್ ಆರ್ಡ್ರ್ ಇಶ್ಯೂ ಮಾಡಿಸಿ ಇವರು ಜಾಬ್ ಕೊಡಿಸ್ತಾರಂತ ಅವ್ರ ಮನಸ್ಸಲ್ಲಿ ಇರಲಿಲ್ಲ. ಜನರಲ್ ಆಗಿ ಅದಕ್ಕೆ ಅವರು ಗ್ರೂಪ್ ಡಿನೇ ಟಾರ್ಗೆಟ್ ಯಾಕೆ ಮಾಡಿದ್ರೆ ಗ್ರೂಪ್ ಡಿ ಮೋಸ್ಟ್ ಆಫ್ ದ ಪ್ಲೇಸಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುತ್ತೆ. ಅವ್ರು ಏನು ಮಾಡಿದ್ರು ಅಂದರೆ ಮೋಸ ಮಾಡೋದು ನಾನು ನಿಮ್ಮ ಹೆಸರು ಹೇಳ್ತೀನಿ, ನಿಮ್ಮನ್ನೇ ನಾನು ಆರೋಪಿ ಮಾಡಿಸ್ತೀನಿ ಅಂತ ಹೆದರಿಸಿದ ಮೇಲೆ ಆಬ್ವಿಯಸ್ಲಿ ಕಾನೂನು ಅಂದಮೇಲೆ ಎಲ್ಲರಿಗೂ ಭಯ ಇರುತ್ತೆ. ಮತ್ತೆ ಬರ್ತಾವೆ ಅದು ಫುಲ್ ಟೆಕ್ನಿಕಲ್ಲು. ಜಿಲ್ಲಾ ಪೊಲೀಸ್ ಅಧೀಕ್ಷಕರವರ ಮಾರ್ಗದರ್ಶನದಲ್ಲಿ ಸೆನ್ ಠಾಣೆಯ ಡಿಎಸ್ಪಿ ಬಸವೇಶ್ವರ್, ಪಿಐ ವನಂಜಕರ್, ಮಹಿಳಾ ಪೊಲೀಸ್ ಠಾಣೆ ಪಿಐ ಜಗದೀಶ್ ಅವರ ನೇತೃತ್ವದಲ್ಲಿ 2 ತಂಡಗಳನ್ನು ರಚಿಸಲಾಗಿತ್ತು. ತಾಂತ್ರಿಕ ಜ್ಞಾನ ಬಳಸಿ ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿ ಸಂಗ್ರಹಿಸಿ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಾಚರಣೆಯನ್ನು ಜಿಲ್ಲಾಡಳಿತ, ಹಿರಿಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಪ್ರಶಂಸಿದ್ದು ಸದರಿ ತಂಡಕ್ಕೆ ಸೂಕ್ತ ಬಹುಮಾನ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.